ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಿಂಬೆ ಎಲೆಯ ಸುವಾಸನೆಯನ್ನು ತೆಗೆದುಕೊಳ್ಳುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ, ತಲೆನೋವು ನಿವಾರಣೆ, ಬಿ, ಶ್ವಾಸಕೋಶ ಶುದ್ಧಿ, ಸಿ, ಉತ್ತಮ ಉಸಿರಾಟ, ಡಿ, ಮಾನಸಿಕ ಸ್ಪಷ್ಟತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಈ ಎಲೆಗಳು ಔಷಧೀಯ ಗುಣಗಳ ನೈಸರ್ಗಿಕ ನಿಧಿಯಾಗಿದ್ದು, ಇದು ನಮ್ಮ ದೇಹಕ್ಕೆ ಮಾತ್ರವಲ್ಲದೆ ಮನಸ್ಸಿಗೂ ಹಲವು ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತವೆ. ಈ ಎಲೆಗಳ ಸುವಾಸನೆಯು ನಮಗೆ ತಾಜಾತನ ಮತ್ತು ವಿಶ್ರಾಂತಿಯ ಭಾವನೆಯನ್ನು ನೀಡುತ್ತದೆ. ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸುಧಾರಿಸುತ್ತದೆ. ನಿಂಬೆ ಎಲೆಗಳ ಉಲ್ಲಾಸಕರ ವಾಸನೆಯು ಮೆದುಳಿನ ನರಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ. ನಿಂಬೆ ಎಲೆಗಳ ಸುವಾಸನೆಯು ಸೌಮ್ಯವಾದ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉಸಿರಾಟ ವ್ಯವಸ್ಥೆಯನ್ನು ತೆರೆಯುವ ಗುಣಗಳನ್ನು ಹೊಂದಿದೆ. ಇದರ ಸುವಾಸನೆ ತೆಗೆದುಕೊಳ್ಳುವುದರಿಂದ ಮೂಗಿನ ಮಾರ್ಗಗಳು ಸ್ಪಷ್ಟವಾಗುತ್ತವೆ ಮತ್ತು ಉಸಿರಾಟವನ್ನು ಸುಲಭಗೊಳಿಸುತ್ತದೆ. ಇದು ಮೂಗಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಎರಡನೇ ಪ್ರಶ್ನೆ, ಮುತ್ತೈದೆಯರಿಗೆ ಮರದ ಬಾಗಿನ ಕೊಡುವುದರ ಅರ್ಥವೇನು? ಆಪ್ಷನ್ಸ್ ಎ, ಆಶೀರ್ವಾದ, ಬಿ, ಕುಟುಂಬದ ಸಂಕೇತ, ಸಿ, ಸಂಪತ್ತು ವೃದ್ಧಿ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮುತ್ತೈದೆಗೆ ಬಾಗಿನ ನೀಡುವುದರ ಅರ್ಥವೆಂದರೆ ಆಕೆ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ ಹಾಗೂ ದೀರ್ಘಕಾಲದ ಸೌಭಾಗ್ಯವನ್ನು ಪಡೆಯಲೆಂದು ಹಾರೈಸುವ ಉಡುಗೊರೆಯನ್ನು ನೀಡಲಾಗುತ್ತದೆ. ಇದು ಗೌರಿ ಹಬ್ಬದಂತಹ ಹಬ್ಬಗಳಲ್ಲಿ ತವರು ಮನೆಯಿಂದ ಮಗಳಿಗೆ ನೀಡುವ ಪ್ರೀತಿಯ ಉಡುಗೊರೆಯಾಗಿದ್ದು, ಬಿದಿರಿನ ಮೊರದಲ್ಲಿ ದವಸ, ಅರಿಶಿಣ, ಕುಂಕುಮ ಸೇರಿದಂತೆ ಮಂಗಳಕರ ವಸ್ತುಗಳನ್ನು ಹಾಕಿ ಕೊಡಲಾಗುತ್ತದೆ. ಬಾಗಿನ ನೀಡುವ ಮೊರವನ್ನು ವಂಶಪಾತ್ರೆ ಎಂದು ಕರೆಯಲಾಗುತ್ತದೆ. ಇದು ಮುತ್ತೈದೆಯ ವಂಶವೃದ್ಧಿಗೆ ಮತ್ತು ಸಕಲ ಐಶ್ವರ್ಯ ಸಿಗಲೆಂದು ಸಂಕೇತಿಸುತ್ತದೆ. ಬಾಗಿನವನ್ನು ಅರ್ಪಿಸುವುದು ಮತ್ತು ಸ್ವೀಕರಿಸುವುದು ಸಮೃದ್ಧಿಯ ಸಂಕೇತವಾಗಿದ್ದು, ಅದರಲ್ಲಿ ನೀಡಲಾದ ಎಲ್ಲಾ ವಸ್ತುಗಳು ಸಂಪತ್ತು ಹೆಚ್ಚಾಗುವ ಮತ್ತು ಬಾಗಿನದ ಎಲ್ಲಾ ವಸ್ತುಗಳು ಅಕ್ಷಯವಾಗಿ ಉಳಿಯುವ ಆಶೀರ್ವಾದವನ್ನು ಬಿಡುತ್ತದೆ. ಒಟ್ಟಿನಲ್ಲಿ ಹಬ್ಬದ ಸಂಭ್ರಮ ಹೆಚ್ಚಿಸುವ ಬಾಗಿನ ಭಾರತೀಯ ಸಂಪ್ರದಾಯದ ಮುಖ್ಯ ಭಾಗವಾಗಿ ಗುರುತಿಸಿಕೊಂಡಿದೆ. ಮೂರನೇ ಪ್ರಶ್ನೆ, ಟೈಪ್ 5 ಮಧುಮೇಹಕ್ಕೆ ಪರಿಹಾರವಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್ ಎ, ಪ್ರೋಟೀನ್, ಬಿ, ಖನಿಜ, ಸಿ, ಉಸಿರಾಟದ ವ್ಯಾಯಾಮ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮಾತ್ರವಲ್ಲದೆ ಈ ಸ್ಥಿತಿಯ ಮೂಲ ಕಾರಣವನ್ನು ಪರಿಹರಿಸಲು ಪೌಷ್ಟಿಕಾಂಶ ಭರಿತ ಆಹಾರ ಸೇವನೆ ಅಗತ್ಯವಿದೆ. ಮಲ್ಟಿವಿಟಮಿನ್ ಮತ್ತು ಖನಿಜ ಪೂರಕಗಳ ಜೊತೆಗೆ ಪ್ರೋಟೀನ್ ಭರಿತ ಮತ್ತು ಕ್ಯಾಲೋರಿ ಭರಿತ ಆಹಾರವನ್ನು ಸೇವಿಸುವುದು ಉತ್ತಮ. ಔಷಧದ ಜೊತೆಗೆ ವ್ಯಾಯಾಮ, ಒತ್ತಡ ಕಡಿಮೆ ಮಾಡುವುದು ಮತ್ತು ಉತ್ತಮ ನಿದ್ರೆ ಇನ್ಸುಲಿನ್ಗೆ ಸೂಕ್ಷ್ಮತೆ ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಯೋಗ, ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳು ಭಾವನಾತ್ಮಕ ಮತ್ತು ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ವಿಶೇಷವಾಗಿ ಸಹಾಯಕವಾಗಿದೆ. ಟೈಪ್ 5 ಮಧುಮೇಹವನ್ನು ನಿರ್ವಹಿಸುವುದು ರೋಗಲಕ್ಷಣದ ನಿಯಂತ್ರಣವನ್ನು ಮೀರಿದ ಸಮಗ್ರ ಸಹಾನುಭೂತಿಯ ತಂತ್ರವನ್ನು ಒಳಗೊಂಡಿರುತ್ತದೆ. ನಾಲ್ಕನೇ ಪ್ರಶ್ನೆ, ಬಾಲಗಂಗಾಧರ ತಿಲಕರು ಪ್ರಾರಂಭಿಸಿದ ಕೇಸರಿ ಪತ್ರಿಕೆ ಯಾವ ಭಾಷೆಯಲ್ಲಿ ಪ್ರಕಟವಾಯಿತು? ಆಪ್ಷನ್ಸ್ ಎ, ಬಂಗಾಳಿ, ಬಿ, ಹಿಂದಿ, ಸಿ, ಇಂಗ್ಲಿಷ್, ಡಿ, ಮರಾಠಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಮರಾಠಿ. ಕೇಸರಿ ಒಂದು ಮರಾಠಿ ಪತ್ರಿಕೆಯಾಗಿದ್ದು, ಇದನ್ನು ಜನವರಿ 4, 1881ರಂದು ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ನಾಯಕ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸ್ಥಾಪಿಸಿದರು. ಐದನೇ ಪ್ರಶ್ನೆ, ನದಿ, ಕಡಲ ತೀರಗಳಿಗೆ ಹೋದಾಗ ಮನಸ್ಸು ಏಕೆ ಪ್ರಶಾಂತಗೊಳ್ಳುತ್ತದೆ? ಆಪ್ಷನ್ಸ್ ಎ, ನೀರಿನ ಶಬ್ದ, ಬಿ, ಬೆಳಕಿನ ಪ್ರತಿಫಲನೆ, ಸಿ, ಸ್ಪರ್ಶ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ನೀರಿನಿಂದ ಕೂಡಿದ ಯಾವುದೇ ನೀರಿರುವ ಸ್ಥಳವನ್ನು ನೀಲಿ ಜಾಗ ಎಂದು ಕರೆಯಲಾಗುತ್ತದೆ. ಈ ಸ್ಥಳಗಳು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ನೀರಿನ ಶಬ್ದ, ನೀರಿನ ಮೇಲೆ ಬೆಳಕಿನ ಪ್ರತಿಫಲನ ಮತ್ತು ತಂಪಾದ ನೀರಿನ ಸ್ಪರ್ಶ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನೀಲಿ ಜಾಗಗಳು ಕೇವಲ ಸುಂದರವಾಗಿರುವುದಷ್ಟೇ ಅಲ್ಲದೆ ಅವು ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತವೆ, ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತವೆ ಮತ್ತು ಇತರರೊಂದಿಗೆ ನಮ್ಮ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡಬಹುದು. ಇದನ್ನು ನೀಲಿ ಆರೋಗ್ಯ ಎಂದು ಕರೆಯಲಾಗುತ್ತದೆ. ನೀರಿನ ಶಾಂತತೆಯು ನಮಗೆ ಹೆಚ್ಚು ಕಾಲ ದೈಹಿಕ ಚಟುವಟಿಕೆಯನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಆರನೇ ಪ್ರಶ್ನೆ,
ಸಾಂಕ್ರಾಮಿಕ ಜ್ವರ ಮತ್ತು ಶೀತದಿಂದ ನಮ್ಮನ್ನು ರಕ್ಷಿಸುವುದು ಯಾವುದು? ಆಪ್ಷನ್ಸ್ ಎ ದೊಡ್ಡಪತ್ರೆ, ಬಿ ಒಣಶುಂಠಿ, ಸಿ ಹಸಿಮೆಣಸಿನಕಾಯಿ, ಡಿ ನೀಲಗಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹಸಿರು ಮೆಣಸಿನಕಾಯಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಹಸಿರು ಮೆಣಸಿನಕಾಯಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಾಂಕ್ರಾಮಿಕ ಜ್ವರ ಮತ್ತು ಶೀತದಿಂದ ರಕ್ಷಿಸುತ್ತದೆ. ಮೆಣಸಿನಕಾಯಿಯಲ್ಲಿ ಕ್ಯಾಪ್ಸೈಸಿನ್ ಇರುತ್ತದೆ. ಇದು ಜೀವಕೋಶದ ಹಾನಿಯಿಂದ ದೇಹವನ್ನು ರಕ್ಷಿಸುತ್ತದೆ. ಚಯಾಪಚಯ ದರವನ್ನು ಹೆಚ್ಚಿಸುತ್ತದೆ. ಹಸಿರು ಮೆಣಸಿನಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಶಾಖ ಉತ್ಪತ್ತಿಯಾಗುತ್ತದೆ. ಇದು ಚಯಾಪಚಯ ದರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದಲ್ಲಿನ ಹೆಚ್ಚುವರಿ ಕೊಬ್ಬನ್ನು ಸುಡುವಲ್ಲಿ ಮತ್ತು ಕ್ಯಾಲೋರಿಗಳನ್ನು ಸುಡುವಲ್ಲಿ ಸಹಕಾರಿಯಾಗಿದೆ. 7ನೇ ಪ್ರಶ್ನೆ. ಅತಿಯಾದ ಕಾಫಿ ಸೇವನೆಯು ದೇಹದಲ್ಲಿ ಯಾವ ಸಮಸ್ಯೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ನಿರ್ಜಲೀಕರಣ, ಬಿ ಬಿಪಿ, ಸಿ ಆಲ್ಝೈಮರ್, ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಜಲೀಕರಣ. ಕಾಫಿ ಒಂದು ಮೂತ್ರವರ್ಧಕ, ಅಂದರೆ ಇದು ಮೂತ್ರಪಿಂಡಗಳ ಮೂಲಕ ದೇಹದಿಂದ ನೀರನ್ನು ಹೆಚ್ಚು ಹೊರಹಾಕುತ್ತದೆ. ಅತಿಯಾದ ಕಾಫಿ ಸೇವನೆಯು ದೇಹದಲ್ಲಿ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಹಾಗಾಗಿ ಕಾಫಿ ಕುಡಿಯುವಾಗ ಸಾಕಷ್ಟು ನೀರು ಕುಡಿಯುವುದು ಕೂಡ ಮುಖ್ಯವಾಗಿರುತ್ತದೆ. ಕೆಫೀನ್ ತಾತ್ಕಾಲಿಕವಾಗಿ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರು ಕಾಫಿ ಸೇವನೆಯ ಬಗ್ಗೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮತ್ತು ಕಾಫಿಯನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸಿದಾಗ ತಲೆನೋವು, ಆಯಾಸ, ಕಿರಿಕಿರಿ ಮತ್ತು ಗಮನ ಕೇಂದ್ರೀಕರಿಸಲು ಕಷ್ಟವಾಗುವಂತಹ ವಾಪಸಾತಿ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. 8ನೇ ಪ್ರಶ್ನೆ. ಹೆಚ್ಚಾಗಿ ನಲ್ಲಿ ನೀರು ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಕರಳು ಸೋಂಕು, ಬಿ ಮೆದುಳು ಹಾನಿ, ಸಿ ಶ್ವಾಸಕೋಶ ಸೋಂಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು ಹಾನಿ. ಅನೇಕ ಜನರು ನಲ್ಲಿ ನೀರನ್ನು ಸಂಪೂರ್ಣವಾಗಿ ಸಾಮಾನ್ಯವೆಂದು ಪರಿಗಣಿಸುತ್ತಾರೆ, ಆದರೆ ಅದರಲ್ಲಿರುವ ಫ್ಲೋರೈಡ್ ದೀರ್ಘಾವಧಿಯಲ್ಲಿ ಮೆದುಳಿನ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವು ಸಂಶೋಧನೆಗಳ ಪ್ರಕಾರ ಫ್ಲೋರೈಡ್ ಅನ್ನು ಅತಿಯಾಗಿ ಸೇವಿಸುವುದರಿಂದ ಮಕ್ಕಳ ಐಕ್ಯೂ ಮಟ್ಟ ಕಡಿಮೆಯಾಗುತ್ತದೆ. ಹಲ್ಲುಗಳನ್ನು ರಕ್ಷಿಸುವ ಹೆಸರಿನಲ್ಲಿ ನೀರಿಗೆ ಸೇರಿಸಲಾದ ಫ್ಲೋರೈಡ್ ದೇಹದಲ್ಲಿ ಸಂಗ್ರಹವಾಗಬಹುದು ಮತ್ತು ನುಂಗಿದರೆ ಹಾನಿಯನ್ನುಂಟು ಮಾಡಬಹುದು. ಸುರಕ್ಷಿತವಾಗಿರಲು ಆರ್ಒ ಅಥವಾ ಡಿಸ್ಟಿಲ್ಡ್ ವಾಟರ್ ಕುಡಿಯುವುದು ಉತ್ತಮ. ಆಲ್ಕೋಹಾಲ್, ತಂಪು ಪಾನೀಯಗಳು ಮತ್ತು ಫ್ಲೋರೈಡ್ ಭರಿತ ಟ್ಯಾಪ್ ವಾಟರ್ನಂತಹ ಕೆಲವು ಪಾನೀಯಗಳು ಮೆದುಳಿಗೆ ನಿಧಾನವಾಗಿ ಹಾನಿ ಮಾಡುತ್ತವೆ. ಅವು ಸ್ಮರಣ ಶಕ್ತಿಯ ನಷ್ಟ, ನಿದ್ರೆಯ ತೊಂದರೆ ಮತ್ತು ಮೆದುಳಿನ ಕೋಶಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ. 9ನೇ ಪ್ರಶ್ನೆ. ಮಟನ್ ಕಾಲ್ ಸೂಪ್ ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಕೀಲು ನೋವು ನಿವಾರಣೆ, ಬಿ ಸೌಂದರ್ಯ ವೃದ್ಧಿ, ಸಿ ಸ್ನಾಯು ಬಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕುರಿ ಮತ್ತು ಮೇಕೆಗಳ ಪಾದಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ ಮತ್ತು ಸತುವು ಮುಂತಾದ ಪೋಷಕಾಂಶಗಳಿವೆ. ಇವು ಮನುಷ್ಯನ ಮೂಳೆಗಳನ್ನು ಆರೋಗ್ಯವಾಗಿಡಲು ಮತ್ತು ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಅತ್ಯಗತ್ಯವಾಗಿದೆ. ಕುರಿಮರಿ ಮಾಂಸದಲ್ಲಿ, ವಿಶೇಷವಾಗಿ ಅದರ ಕಾಲಿನ ಮೂಳೆಗಳಲ್ಲಿ ಕಂಡುಬರುವ ಪೋಷಕಾಂಶಗಳು ಹಲವು ವಿಧಗಳಲ್ಲಿ ಕೆಲಸ ಮಾಡುತ್ತವೆ. ಅವು ನಮ್ಮ ಮೂಳೆಗಳು, ಕೀಲುಗಳು, ಕೂದಲು, ಚರ್ಮ ಮತ್ತು ರೋಗನಿರೋಧಕ ವ್ಯವಸ್ಥೆಗೆ ಪ್ರಯೋಜನಕಾರಿಯಾಗಿದೆ. ಕುರಿಮರಿ ಮಾಂಸವು ಕಾಲಜನ್ ಮತ್ತು ಜೆಲಾಟಿನ್ನಲ್ಲಿ ಸಮೃದ್ಧವಾಗಿದೆ. ಇವು ನಮ್ಮ ಕೀಲುಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ ಮತ್ತು ಕೀಲು ನೋವಿನಿಂದ ಪರಿಹಾರವನ್ನು ನೀಡುತ್ತವೆ. ಇನ್ನು ಇದರಲ್ಲಿರುವ ಕಾಲಜನ್ ಚರ್ಮದ ಸೌಂದರ್ಯಕ್ಕೂ ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.